ಈ ದಿನದ ದೇವರ ವಾಕ್ಯ 2 ಪೂರ್ವಕಾಲ ವೃತ್ತಾಂತ 15:7ನೇ ವಚನ. ನೀವಾದರೂ ಸ್ಥಿರಚಿತ್ತರಾಗಿರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ಹೇಳಿದನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾನು ಬಲಹೀನನಾಗಿ ಹೋಗಿದ್ದೇನೆ. ನನ್ನನ್ನು ಕೈ ಹಿಡಿದು ನಡೆಸಲು ಯಾರಿದ್ದಾರೆ? ಬಲಹೀನ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡುವ ಹಸ್ತವು ಒಂದಾದರೂ ನನಗೆ ಕಾಣುತ್ತಿಲ್ಲವೇ ಎಂಬುದಾಗಿ ನೀವು ಕೊರಗುತ್ತಾ ಇದ್ದೀರಾ? ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ನಿಮ್ಮ ಕೈಗಳು ಜೋಳು ಬೀಳದಿರಲಿ. ನಿಮ್ಮ ಪ್ರಯತ್ನ ಎಂದಿಗೂ ಅದು ಅಸಫಲತೆ ಕಾಣದು, ಅದಕ್ಕೆ ಫಲ ಸಿಕ್ಕೇ ಸಿಗುತ್ತದೆ. ನಾನು ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕುವ ಹಾಗೆ ಮಾಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಈ ದಿನದಲ್ಲೇ ಹೇಳುತ್ತಿದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾರೆ. ನೀವು ದೇವರ ಮೇಲೆ ಆತುಕೊಳ್ಳಿರಿ, ಆತನ ಬಲದ ಮೇಲೆ ನೀವು ಆತುಕೊಳ್ಳಿರಿ. ನಿಮ್ಮ ಬಲವನ್ನು ನೋಡುತ್ತಾ ಹೋದರೆ ನೀವು ಎಂದಿಗೂ ಜಯವನ್ನು ಕಾಣಲು ಸಾಧ್ಯವಿಲ್ಲ. ಸತ್ಯವೇದದಲ್ಲಿ ಪೇತ್ರನನ್ನು ನೋಡುವಾಗ ಯೇಸು ಸ್ವಾಮಿ ನೀರಿನ ಮೇಲೆ ನಡೆಯುವಂಥ ಸಮಯದಲ್ಲಿ ಪೇತ್ರನು, ದೇವ, ನಾನು ನಿನ್ನ ಹಾಗೆ ನೀರಿನ ಮೇಲೆ ನಡೆಯಬೇಕು ಎಂಬುದಾಗಿ ಹೇಳಿದನು. ಆಗ ಯೇಸು ಸ್ವಾಮಿ ಆತನ ಕೈ ಹಿಡಿದು ನಡೆ ಎಂಬುದಾಗಿ ನಡೆಸಿದರು. ಆತನು ಯೇಸು ಸ್ವಾಮಿಯನ್ನು ದೃಷ್ಟಿಸುತ್ತಾ ನಡೆಯುವಾಗ ಆತನಿಗೆ ಯಾವ ಭಯ ಉಂಟಾಗಲಿಲ್ಲ. ತೆರೆಗಳನ್ನು ನೋಡಿದ ತಕ್ಷಣವೇ ಆತನು ಭಯದಿಂದ ಮುಳುಗಲು ಪ್ರಾರಂಭಿಸಿದನು. ಅಯ್ಯೋ ಗುರುವೇ, ನನ್ನನ್ನು ಕಾಪಾಡು ಕಾಪಾಡು ಎಂಬುದಾಗಿ ಪೇತ್ರನು ಭಯದಿಂದ ಕೂಗಿದನು. ಯೇಸು ಸ್ವಾಮಿ ಆತನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಿದರು. ತೆರೆಗಳನ್ನು ನೋಡುವಂಥ ಸಮಯದಲ್ಲಿ ಆತನು ಬಿದ್ದು ಹೋದನು. ಅದೇ ರೀತಿಯಾಗಿ ನಿಮ್ಮ ಬಲವನ್ನು ನೋಡುತ್ತಾ ನೀವು ನಡೆಯುವುದಾದರೆ ನೀವು ಬಿದ್ದು ಹೋಗುವಂಥವರಾಗಿದ್ದೀರಿ. ಯೇಸು ಸ್ವಾಮಿಯನ್ನು ದೃಷ್ಟಿಸುತ್ತಾ ಆತನ ಬಲದ ಮೇಲೆ ನೀವು ಆತುಕೊಂಡು ನಡೆಯುವಾಗ ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. ಹೌದು ಪ್ರಿಯರೇ, ಈ ದಿನದಲ್ಲಿ ಇಷ್ಟೆಲ್ಲ ನಾನು ಗಳಿಸಿದ್ದು ನನ್ನ ಬಲದಿಂದ, ಇಷ್ಟೆಲ್ಲ ನಾನು ಮುಂದೆ ಸಾಗಿರುವುದು ನನ್ನ ಬಲದಿಂದ ಎಂಬುದಾಗಿ ನೀವು ನಡೆಯುವುದಾದರೆ ಅದು ಒಂದು ದಿನ ಬಿದ್ದು ಹೋಗುವಂಥದ್ದಾಗಿದೆ. ನಿಮ್ಮ ಬಲದ ಮೇಲೆ ನೀವು ಆತುಕೊಳ್ಳಬೇಡಿರಿ. ಬಲಹೀನರಾಗಿರುವಂಥ ನನ್ನನ್ನು ದೇವರು ತನ್ನ ಬಲದಿಂದ ತುಂಬಿಸಿ ನನ್ನನ್ನು ಜಯದ ಮಾರ್ಗದಲ್ಲಿ ನಡೆಸುತ್ತಾನೆ ಎಂಬುದಾಗಿ ದೃಢ ಸಂಕಲ್ಪವನ್ನು ಹೊಂದಿದವರಾಗಿ ನೀವು ಮುಂದೆ ಸಾಗುವುದಾದರೆ ನಿಮ್ಮಲ್ಲಿ ಜೀವಿತದಲ್ಲಿ ಪ್ರಯತ್ನಗಳು, ಸಫಲತೆಗಳು, ಜಯವು ನೀವು ಕಾಣುತ್ತೀರಿ. ಆದ್ದರಿಂದ ಈ ಸಮಯದಲ್ಲಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ಏಸಪ್ಪ, ಯಾವ ಕೆಲಸಕ್ಕೆ ಬಾರದ ಹಾಗಿರುವಂಥ ನನ್ನನ್ನು ನೀನು ಉಪಯೋಗಿಸು ಎಂಬುದಾಗಿ ಯಾರ್ಯಾರು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ಅಪ್ಪ, ಅವರು ತಮ್ಮ ಬಲದ ಮೇಲೆ ಆತುಕೊಂಡಿಲ್ಲ ಸ್ವಾಮಿ, ನಿನ್ನ ಬಲವನ್ನೇ ಅವರು ನಿರೀಕ್ಷಿಸುತ್ತಾ ಇದ್ದಾರೆ ರಾಜ. ಅವರ ಪ್ರತಿಯೊಂದೊಂದು ಪ್ರಯತ್ನಗಳಲ್ಲಿ ಅಪ್ಪ ಕರ್ತನೆ ಯಶಸ್ಸನ್ನು ಕಾಣೋ ಹಾಗೆ ನೀನವರನ್ನು ಬಲಪಡಿಸಿ ನಡೆಸು. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.